ರೀಸೆಂಟಾಗಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಯಾವುದ್ರ ಬಗ್ಗೆ ಅಂತಂದರೆ, ಒಂದು ಬ್ಲೈಂಡ್ ಸ್ಪಾಟ್ನಲ್ಲಿ ಬಸ್ನವರು ಲಾರಿನ ಓವರ್ಟೇಕ್ ಮಾಡ್ತಾರೋ ಅಂಥ ಒಂದು ವಿಷಯನ. ಸೊ ಅದು ತಪ್ಪು ಅಂತ ನಾನು ಹೇಳಿದೆ. ಅಂದರೆ ಬ್ಲೈಂಡ್ ಸ್ಪಾಟ್ನಲ್ಲಿ ಬಸ್ನ ಓವರ್ಟೇಕ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಏನಾದರೂ ಒಂದು ಅನಾಹುತ ಆದರೆ ಒಳಗಡೆ ಕೂತಿರೋ ಪ್ಯಾಸೆಂಜರ್ಗಳ ಬಗ್ಗೆ ಅದಕ್ಕೆ ಅರಿವಿರಲ್ಲ ಅಂತ. ಅದಕ್ಕೆ ಈ ವ್ಯಕ್ತಿ ಬೇರೆಯವ್ರ ತಪ್ಪನ್ನ ಕಂಡುಹಿಡಿಯೋದು ತುಂಬ ಸುಲಭ. ನಿಮ್ಮ ತಪ್ಪುಗಳನ್ನ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. 50 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋಂಥ ನೀವು ಲಾರಿಯವರು ರೋಡ್ನ ಬಲಭಾಗದಲ್ಲೇ ಹೋಗ್ತಾ ಇರ್ತೀರಾ, ನಾವು ಎಷ್ಟು ಆರನ್ ಮಾಡಿದ್ರು ನೀವು ಜಾಗ ಬಿಡಲ್ಲ. ಸೊ ನಮಗೆ ಎಡಗಡೆ ಓವರ್ಟೇಕ್ ಮಾಡ್ಕೊಂಡು ತುಂಬ ಕಷ್ಟ ಆಗುತ್ತೆ ಅಂತ. ಮೋಸ್ಟ್ಲಿ ಇವರೆಲ್ಲ ತುಂಬ ಎಜುಕೇಟೆಡ್ ಅಂತ ಕಾಣುತ್ತೆ, ಎಲ್ಲೂ ಅಂತ ಏನು ಕಷ್ಟಪಟ್ಟು ಕೆಲಸ ಮಾಡಿಲ್ಲ ಅಂತ ಕಾಣುತ್ತೆ. ಹಂಗಾಗಿ ಏನೋ ಕಾರ್ ಕಲ್ತ್ಬಿಟ್ಟಿದ್ದಾರೆ ಓಡ್ಸೋಕ್ಕೆ, ದೊಡ್ಡ ಗಾಡಿಯವರೆಲ್ಲ ಎಡಗಡೆನೇ ಹೋಗಬೇಕು ಅಂತ ಕಾನೂನು ನೋಡ್ಬಿಟ್ಟಿದ್ದಾರೆ. ಆ ಕಾನೂನು ಬಗ್ಗೆನೇ ಇವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನೋಡಿ, ಕಾನೂನು ಹೇಳುತ್ತಂತೆ ಬಲಗಡೆನೇ ಹೋಗಬೇಕು ನೀವು ಅಂತ. ಸರಿ, ಬಲಗಡೆನೇ ಹೋಗೋಣ, ನಾವೇನು ಬಲಗಡೆ ಹೋಗಲ್ಲ ಅಂತೇನು ಹೇಳೋದಿಲ್ಲ. ನಾನು ಮಾಡಿರೋ ವೀಡಿಯೋಗಳನ್ನ ಒಂದೊಂದೂ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ವೀಡಿಯೋನಲ್ಲೂ ಅರ್ಥ ಆಗಿಲ್ಲ ಅಂದರೆ ನನ್ನ ಜೊತೆ ಬನ್ನಿ, ಲಾರಿನಲ್ಲಿ ಒಂದೇ ಒಂದು ದಿನ ಬನ್ನಿ, ಆಮೇಲೆ ನೀವು ಹೇಳಿ ಲಾರಿ ಎಡಗಡೆ ಹೋಗಲಿಕ್ಕೆ ಆಗುತ್ತೋ ಆಗಲ್ವ ಅಂತ. ಒಂದು ಗೂಡ್ಸ್ ಗಾಡಿ ಎಡಗಡೆ ಟ್ರ್ಯಾಕಲ್ಲೇ ಹೋಗಬೇಕು ಅನ್ನೋದು ಕಾನೂನು ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಎಡಗಡೆ ಟ್ರ್ಯಾಕಲ್ಲೇ ಹೋಗ್ತಾ ಇದ್ದೀನಿ. ಮುಂದ್ಗಡೆ ಒಂದು ಗೂಡ್ಸ್ ಆಟೋ ಹೋಗ್ತಾ ಇದೆ, ಹಿಂದ್ಗಡೆ ಒಂದು ಲಾರಿ ನನ್ನ ಗಾಡಿ ಓವರ್ಟೇಕ್ ಮಾಡೋಕ್ಕೆ ಸ್ಪೀಡಾಗಿ ಬರ್ತಾ ಇದೆ. ನೋಡಿ, ಈತ ಓವರ್ಟೇಕ್ ಮಾಡೋವರೆಗೂ ನಾನು ಆ ಗೂಡ್ಸ್ ಗಾಡಿನ ಓವರ್ಟೇಕ್ ಮಾಡೋಗಿಲ್ಲ, ನಾನು ಸ್ಲೋವಾಗೇ ಹೋಗಬೇಕು. ಈತ ಓವರ್ಟೇಕ್ ಮಾಡೋಗಿ ಬಲಗಡೆ ಟ್ರ್ಯಾಕಲ್ಲಿ ಯಾವುದು ಗಾಡಿ ಬರ್ತಾಯಿಲ್ಲ ಅಂದಾಗ ಮಾತ್ರ ನಾನು ಬಲಗಡೆ ಟ್ರ್ಯಾಕಿಗೆ ಹೋಗಿ ಓವರ್ಟೇಕ್ನ ಮಾಡಬೇಕು. ಅಲ್ಲಿವರೆಗೂ ನಾನು ಬ್ರೇಕ್ನ ಹಾಕಿ ವೆಹಿಕಲ್ನ ಸ್ಪೀಡ್ ಕಂಟ್ರೋಲ್ ಮಾಡಿ ಗೇರ್ ಚೇಂಜ್ ಮಾಡಿ ಹೋಗಬೇಕು. ನಮ್ಮ ಗಾಡಿಗೂ ಮೈಲೇಜ್ ಅನ್ನೋದನ್ನ ಫಿಕ್ಸ್ ಮಾಡಿರ್ತಾರೆ. ಆಯಿತಾ, ಒಂದೊಂದಾಗಿ ಹೇಳ್ಕೊಂಬರ್ತೀನಿ, ನೋಡ್ತಾ ಇರಿ. ನೆಕ್ಸ್ಟು ನಾನು ಇದೇ ರೀತಿ ಲೆಫ್ಟ್ ಟ್ರ್ಯಾಕಲ್ಲೇ ಹೋಗ್ತಾ ಇದ್ದೀನಿ. ಸಡನ್ನಾಗಿ ಮುಂದೆ ಒಂದು ಲಾರಿಯವನು ಎಡಗಡೆ ನಿಂತಿರೋಂಥ ಲಾರಿ ಟ್ರ್ಯಾಕ್ ಒಳಗಡೆ ನುಗ್ತಾ ಇದ್ದಾನೆ. ಯಾವುದೇ ರೀತಿ ಹ್ಯಾಂಡ್ ಸಿಗ್ನಲ್ ಇಲ್ಲ, ಇಂಡಿಕೇಟರ್ ಇಲ್ಲ, ಏನೂ ಇಲ್ಲ. ಇಲ್ಲೊಬ್ಬ ಬೈಕೋನು ಮುಂದೆ ಏನು ನಡೀತಾ ಇದೆ ನೋಡ್ತಾ ಇಲ್ಲ, ಸುಮ್ಮನೆ ನುಗ್ದಾದಾಗೆ. ನಾನು ಇವನ್ನೂ ಕಂಟ್ರೋಲ್ ಮಾಡಬೇಕು, ಆ ವೆಹಿಕಲ್ನೂ ಕಂಟ್ರೋಲ್ ಮಾಡಬೇಕು, ನಾನು ಲಾರಿ ಸ್ಪೀಡ್ನೂ ಕಂಟ್ರೋಲ್ ಮಾಡಬೇಕು. ಒಪ್ಕೊಂಡ್ರಾ? ಒಂದು ಯಾವುದೋ ಒಂದು ಮೇಜರ್ ಸಿಟಿ ಈ ರೀತಿ ಅವ್ರದ್ದೇ ಏರಿಯಾ, ರಾಂಗ್ ಸೈಡಲ್ಲಿ ಗಾಡಿ ತೊಗೊಂಡು ನುಗ್ತಾ ಇರ್ತಾರೆ. ಇದಕ್ಕೆ ಸಾಹೇಬ್ರೇನು ಹೇಳ್ತಾರೆ, ಅದೆಲ್ಲ ಏನೂ ಮಾಡೋಕ್ಕಾಗಲ್ಲಪ್ಪ, ನೀನು ಹೆವಿ ಗಾಡಿ ಓಡಿಸೋನು, ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡೆ ನೀನು ಹೋಗಬೇಕು. ಯಾಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು? ನೋಡಿ, ಒಂದು ವೆಹಿಕಲ್ಲು ಟ್ರಾವೆಲ್ ಮಾಡ್ಬೇಕಾದ್ರೆ ಒಪ್ಕೋತೀನಿ, ಎಡಗಡೆ ಟ್ರ್ಯಾಕಲ್ಲೇ ಹೋಗಬೇಕು ಹೆವಿ ವೆಹಿಕಲ್ ಅನ್ನೋದನ್ನ ನಾನು ಒಪ್ಕೊತೀನಿ, ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ಅದಕ್ಕೆ ತಕ್ಕನಾಗಿರೋ ಅನುಕೂಲ ಮಾಡಿಕೊಡಿ ಸ್ವಾಮಿ. ಇಬ್ಬರು ಬೈಕವರು ಪಕ್ಕ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಎತ್ತಾಕೊಂಡು ಬಿದ್ದ ಗಾಡಿ ಅಡಿಗೆ ಅಂತಂದರೆ ನಮಗೆ ಧರ್ಮದೇ ಹೊಡಿತಾರೆ ಹೊರತು ಇಬ್ಬರು ಬೈಕಲ್ಲಿ ಮಾಡ್ಕೊಬರ್ತಿರೋ ಕಣಪ್ಪ ಅಂತ ಹೇಳೋದಿಲ್ಲ. ಸರಿ ಆಯಿತು, ಈ ಸಾಹೇಬ್ರು ಹೇಳ್ದಂಗೆ ನಾವು ಎಡಗಡೆ ಟ್ರ್ಯಾಕಲ್ಲೇ ಹೋಗ್ತಾ ಇರೋಣ. ಒಂದು ಬೈಕ್ ಹೋಗ್ತಾ ಇದೆ ಮುಂದೆ, ಹಿಂದ್ಗಡೆ ಒಂದು ಕಾರ್ ಬರ್ತಾ ಇದೆ. ಸೊ ನಾನು ಈ ಕಾರ್ ಬಂದರೆ ಏನಂತೆ ಈಗ ಅಂತ ಇಂಡಿಕೇಟ್ರ್ ಹಾಕಿ ಓವರ್ಟೇಕ್ ಮಾಡಿಬಿಟ್ಟೆ, ಬಲಗಡೆ ಟ್ರ್ಯಾಕ್ ಬಂದುಬಿಟ್ರೆ ಹಿಂದ್ಗಡೆ ಇರೋನು ಏನು ಅನ್ಕೋತಾನೆ ಟ್ರ್ಯಾಕಲ್ಲಿ, ಲಾರಿ ಅವನು ನನ್ನ ಸ್ಪೀಡೆಲ್ಲ ಕಂಟ್ರೋಲ್ ಮಾಡ್ದೆ, ಒಳ್ಳೆ ಸ್ಪೀಡಲ್ಲಿ ಹೋಗ್ತಾ ಇದೆ ಇವನೊಬ್ಬ. ಅವನಿಗೆ ಮುಂದ್ಗಡೆ ಬೈಕನ್ನು ಕಾಣ್ರೆ ತಾನೆ ಯಾಕೆ ಎಡಗಡೆಯಿಂದ ಬಲಗಡೆಗೆ ಬಂದ ಅಂತ ಗೊತ್ತಾಗೋದು. ಏನೂ ಮಾಡೋಕ್ಕಾಗಲ್ಲ. ಎಜುಕೇಷನ್ ಇದ್ದರೆ ಸಾಲದು, ವರ್ಕ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಅದು ಈ ಥರ ಡ್ರೈವಿಂಗ್ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು. ನೋಡಿ, ಇವಾಗ ಒಂದು ಆಟೋ ಆಟೋ ಲೆಫ್ಟ್ ಟ್ರ್ಯಾಕಲ್ಲಿ ಹೋಗ್ತಾ ಇದೆ. ಒಂದು ಆಟೋನ ಓವರ್ಟೇಕ್ ಮಾಡೋಕ್ಕೆ ನನ್ನ ಲಾರಿ ಎಷ್ಟು ಏರಿಯಾ ಕವರ್ ಮಾಡ್ತದೆ ಅಂದರೆ, ಒಂದು ಟ್ರ್ಯಾಕಿಂದ ಇನ್ನೊಂದು ಟ್ರ್ಯಾಕಿಗೆ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡ್ತದೆ ಅಂತ. ಈಗ ಹಿಂದೆ ಬರ್ತಿರೋರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ. ಇಲ್ಲಿವರೆಗೂ ನಾನು ನಿಮ್ಗೆ ಏನು ಹೇಳ್ಕೊಂಡು ಬಂದೆ ಅಂದರೆ, ಲೆಫ್ಟ್ ಟ್ರ್ಯಾಕಲ್ಲಿ ವೆಹಿಕಲ್ನ ಡ್ರೈವ್ ಮಾಡ್ತಾಯಿದ್ರೆ ಎಷ್ಟು ಸಲ ನಾವು ಒಂದು ಟ್ರ್ಯಾಕಿಂದ ಒಂದು ಟ್ರ್ಯಾಕ್ ಬರಬೇಕು. ಈ ಲಾರಿನ ಅಬ್ಸರ್ವ್ ಮಾಡಿ, ಬಲಗಡೆ ಟ್ರ್ಯಾಕಲ್ಲಿ ಯಾವ ತೊಂದರೆನೂ ಇಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋತಾ ಇಲ್ಲ, ಏನೂ ಇಲ್ಲ. ಅವ್ನ ಪಾಡಿಗೆ ಅವನು ಸುಮ್ಮನೆ ಬಲಗಡೆ ಟ್ರ್ಯಾಕ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ ಅರ್ಥ ಆಯ್ತಾ ಯಾಕೆ ಲಾರಿಯವರು ಬಲಗಡೆ ಟ್ರ್ಯಾಕನ್ನೇ ಇಟ್ಕೊಂಡು ಹೋಗ್ತಾ ಇರ್ತಾರೆ ಅಂತ? ಮುಗ್ದಿಲ್ಲ ಸ್ವಾಮಿ, ಇನ್ನೂ ಇದೆ, ಹೇಳ್ತೀನಿ ಕೇಳಿ. ಯಾಕೆ ಎಡಗಡೆ ಟ್ರ್ಯಾಕಿಂದ ಜಾಸ್ತಿ ಬಲಗಡೆ ಟ್ರ್ಯಾಕ್ನ ಹೆವಿ ವೆಹಿಕಲ್ಸರು ಚೂಸ್ ಮಾಡ್ತಾರೆ ಅಂತಂದರೆ, ನಮಗೆ ಜಾಸ್ತಿ ಭಯ ಇರೋದು ಬೈಕವರು ಮತ್ತು ಆಟೋದವರಿಂದ. ಬೈಕವ್ರದ್ದು ಏನು ನಮಗೆ ಹಿಂಸೆ ಅಂತಂದರೆ, ಹಾರನ್ ಮಾಡಿದಾಗ ಅವರು ಮಿರರ್ ನೋಡಿಕೊಂಡು ವೆಹಿಕಲ್ನ ಜಡ್ಮೆಂಟ್ ಮಾಡೋದಿಲ್ಲ. ಆಯಿತಾ, ಅವ್ರು ಏನು ಮಾಡ್ಕೊಂಡ್ಬಿಡ್ತಾರೆ, ಹಾರನ್ ಮಾಡಿದ್ರು ಏನು ಮಾಡಿದ್ರು ಜಾಗ ಇದೆಯಲ್ಲ ಬಲಗಡೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅಂತ ತಿಳ್ಕೊತಾರೆ ಅವರು. ಹಾರನ್ ಮಾಡಿದಾಗ ಒಂದು ಸಲ ಅವ್ರ ಮಿರರ್ನ ನೋಡಿ ಅವರ ಒಂದು ಟ್ರ್ಯಾಕ್ನ ಚೇಂಜ್ ಮಾಡಿಕೊಟ್ಬಿಟ್ರೆ ನಾವು ಅದೇ ಟ್ರ್ಯಾಕಲ್ಲೇ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಬೈಕ್ ಅವರು ಅದನ್ನ ಮಾಡೋದಿಲ್ಲ. ಎಲ್ಲಿವರೆಗೂ ಈ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಅರ್ಧಂಬರ್ಧ ಡ್ರೈವಿಂಗ್ನ ಕಲ್ತ್ಕೊಂಡು ಫ್ರೆಂಡ್ಸ್ ಜೊತೆ ಬೈಕ್ನ ಕಲ್ತ್ಕೊಂಡು ಈ ರೀತಿ ನೀವು ರೋಡ್ನಲ್ಲಿ ವೆಹಿಕಲ್ನ ಡ್ರೈವ್ ಮಾಡ್ತಾ ಇರ್ತೀರಾ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಹೆವಿ ಗೂಡ್ಸ್ ವೆಹಿಕಲ್ಲು ಎಡಗಡೆ ಟ್ರ್ಯಾಕ್ನಲ್ಲಿ ಹೋಗೋದಕ್ಕೆ ಆಗಲ್ಲ. ಇದು ಕಾನೂನು ಇರ್ಬೋದು, ಅದು ನಾನು ಒಪ್ಕೋತೀನಿ. ತುಂಬ ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ, ಟ್ರಾಫಿಕ್ ರೂಲ್ಸ್ ಅನ್ನೋದು ಸ್ಕೂಲ್ ಮಕ್ಕಳಿಗೆ ಮತ್ತು ಫಸ್ಟ್ PUC ಸೆಕೆಂಡ್ PUC ಮಕ್ಕಳುಗಳಿಗೆ ನಾವು ಯಾವಾಗ ಅರಿವು ಮೂಡಿಸ್ತೀವಿ ಅವಾಗ ಮಾತ್ರ ನೀವು ಹೇಳ್ದಂಗೆ ಕಾನೂನು ತಕ್ಕನಾಗಿ ವೆಹಿಕಲ್ಗಳನ್ನ ಡ್ರೈವ್ ಮಾಡೋಕ್ಕಾಗೋದು. ಸೊ ಇವಾಗ 2 ಟ್ರ್ಯಾಕ್ ಬಿಟ್ಟು 3 ಟ್ರ್ಯಾಕ್ ಇರೋ ಲೈನಿಗೆ ಬಂದಿದ್ದೀನಿ. ನೋಡಿ, 3 ಟ್ರ್ಯಾಕ್ ಇರೋಂಥ ಲೈನಲ್ಲಾದ್ರೂ ಕೂಡ ಹೆವಿ ವೆಹಿಕಲ್ಸ್ಗಳನ್ನ 3ನೇ ಟ್ರ್ಯಾಕಲ್ಲಿ ಓಡಿಸೋದು ತುಂಬ ಕಷ್ಟ. ಇದು ಎಲ್ಲಿವರೆಗೂ ಕಷ್ಟ ಅಂತಂದರೆ, ಆಟೋ ರಿಕ್ಷಾದವರು ಬೈಕ್ ಅವರು ಎಲ್ಲಿವರೆಗೂ
ಹಿಂದ್ಗಡೆ ಬರ್ತಿರೋಂಥ ವೆಹಿಕಲ್ಗಳನ್ನ ಅಬ್ಸರ್ವ್ ಮಾಡಿದೆ ವೆಹಿಕಲ್ನ ಡ್ರೈವ್ ಮಾಡ್ತಾರೆ, ಅಲ್ಲಿವರೆಗೂ ಕಷ್ಟ. ನೋಡಿ, ಆಟೋ ರಿಕ್ಷಾ ಆಯಿತು, ಇವಾಗ ಇಲ್ಲಿ 2 ಬೈಕ್ ಅವ್ರು ಹೋಗ್ತಾ ಇದ್ದಾರೆ. ಒಂದು ಬೈಕ್ನ ಓವರ್ಟೇಕ್ ಮಾಡೋಕ್ಕೆ ನಾನು ಒಂದು ಟ್ರ್ಯಾಕಿಂದ ಈ ಕಡೆ ಮುಕ್ಕಾಲು ಟ್ರ್ಯಾಕ್ನ ಕವರ್ ಮಾಡಬೇಕು, ಆಯಿತಾ. ಸೊ ಮುಕ್ಕಾಲು ಟ್ರ್ಯಾಕ್ನ ಕವರ್ ಮಾಡಿದಾಗ ಮಧ್ಯ ಟ್ರ್ಯಾಕ್ನಲ್ಲಿ ಬರ್ತಿರೋಂಥ ವೆಹಿಕಲ್ ಏನು ಮಾಡ್ತಾರೆ, ಮತ್ತೆ ಅವರು ಆ ಕಡೆ ಟ್ರ್ಯಾಕಿಗೆ ಹೋಗ್ತಾರೆ. ಆಗ ಫಸ್ಟ್ ಟ್ರ್ಯಾಕಲ್ಲಿ ಬರ್ತಿರೋಂಥ ವೆಹಿಕಲ್ಗೆ ಏನಾಗುತ್ತೆ, ಮತ್ತೆ ತೊಂದರೆ ಆಗುತ್ತೆ. ಬಟ್ ಇದು ವೀಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕಿಂತ ನೇರವಾಗಿ ನೀವು ವೆಹಿಕಲಲ್ಲಿ ಕೂತ್ಕೊಂಡ್ರೆ ನಿಮಗೆ ಅರ್ಥ ಆಗೋದು. ಈಗ ನನ್ನ ಮುಂದೆ ಇಬ್ಬರು ಬೈಕವ್ರು ಹೋಗ್ತಾ ಇದ್ದಾರೆ ನೋಡಿ, ಟ್ರ್ಯಾಕ್ನಲ್ಲೇ ಹೋಗ್ತಾ ಇದ್ದಾರೆ ಅವರು. ನಾನಿವಾಗ ಓವರ್ಟೇಕ್ ಮಾಡಬೇಕು, ನನ್ನ ಹಿಂದೆ ಒಂದು ಲಾರಿ ಬರ್ತಾ ಇದೆ. ನಾನಿವಾಗ ಓವರ್ಟೇಕ್ ಮಾಡಬೇಕು ಅಂತ ಈ ಟ್ರ್ಯಾಕಿಂದ ಸೆಂಟ್ರ್ ಟ್ರ್ಯಾಕ್ಗೆ ಹೋದರೆ ಆ ಲಾರಿ ಏನಾಗುತ್ತೆ, ಸ್ಪೀಡ್ ಕಂಟ್ರೋಲ್ ಆಗುತ್ತೆ, ಫುಲ್ ಕಂಟ್ರೋಲ್ ಆಗುತ್ತೆ ಸ್ಪೀಡು. ಇಲ್ಲ ಅಂತಂದರೆ ಅವ್ರೇನು ಮಾಡ್ತಾರೆ, ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದಾಗ ಏನು ಮಾಡ್ತಾರೆ, ಮೊದಲನೇ ಟ್ರ್ಯಾಕಿಗೆ ಹೋಗ್ತಾರೆ. ಆಗ ಫಸ್ಟ್ ಟ್ರ್ಯಾಕಲ್ಲಿ ಕಾರ್ ಬರ್ತಾಯಿದ್ರೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಸರ್, ಇಲ್ಲಿ ಹಾರನ್ ಮಾಡಿದಾಗ ಯಾವಾಗಲೂ ಟೂ ವೀಲರ್ನವರು ಮಿರರ್ನ ಅಬ್ಸರ್ವ್ ಮಾಡಿ, ಹಿಂದ್ಗಡೆ ಯಾವ ವೆಹಿಕಲ್ ಬರ್ತಾಯಿದೆ, ಅವ್ನ ಸ್ಪೀಡ್ ಏನು, ನಾವು ಅವನಿಗೆ ಜಾಗ ಬಿಡಲಿಕ್ಕೆ ಯಾವ ಟ್ರ್ಯಾಕಿಗೆ ಹೋಗಬೇಕು ಅಂತ. ಅದನ್ನು ಬಿಟ್ಬಿಟ್ಟು ಬಲಗಡೆ ಜಾಗ ಇದೆಯಲ್ಲ, ಇಷ್ಟೊಂದು ಜಾಗ ಮಾಡಿಕೊಂಡು ನಾನು ಹಿಂದೆ ಯಾಕೆ ಹಾರನ್ ಮಾಡ್ತಾ ಇದ್ದೇನೆ ಅಂತ ಅವ್ನು ಅಂದ್ಕೊಂಡ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕಾನೂನನ್ನ ಪಾಲನೆ ಮಾಡೋಕ್ಕೆ ಆಗೋದಿಲ್ಲ. ಕೊನೆಗೂ ನಾನು ಹಾರನ್ ಮಾಡಿ ಬೈಕ್ ಅವನಂತೂ ಯಾವುದೇ ಕಾರಣಕ್ಕೂ ಟ್ರ್ಯಾಕ್ ಚೇಂಜ್ ಮಾಡಿಕೊಡ್ಲಿಲ್ಲ. ನಾನೇ ಆ ಟ್ರ್ಯಾಕಿಂದ ಸೆಂಟ್ರ್ ಟ್ರ್ಯಾಕಿಗೆ ಬಂದು ಓವರ್ಟೇಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಸಾಹೇಬರು ಹೇಳ್ದಂಗೆ ನೋಡಿ, 3ನೇ ಟ್ರ್ಯಾಕಲ್ಲಿ ಲಾರಿಗಳು ಹೋಗ್ತಾ ಇರಬೇಕು, 2ನೇ ಟ್ರ್ಯಾಕಲ್ಲಿ ಲಾರಿ ಹೋಗ್ತಾ ಇರಬೇಕು, ಫಸ್ಟ್ ಟ್ರ್ಯಾಕಲ್ಲಿ ಕಾರ್ ಹೋಗ್ತಾ ಇರಬೇಕು. 3ನೇ ಟ್ರ್ಯಾಕಲ್ಲಿ ಲಾರಿ ಅವ್ರಿಗೆ ಬೈಕವ್ರ ಎಷ್ಟರ ಅಡ್ಡ ಬರಲಿ, ಆಟೋದ್ರ ಎಷ್ಟರ ಅಡ್ಡ ಬರಲಿ, ಏನಾರಾಗಲಿ, ಇವರು ಫಸ್ಟ್ ಟ್ರ್ಯಾಕಲ್ಲಿ ಸುಮ್ಮನೆ ಜುಮ್ ಅಂತ ಹೋಯ್ತಾ ಇರಬೇಕು ಅಂತ ಇವ್ರಿಗೆ ಒಂದು ಉದ್ದೇಶ. ಕಾರ್ನ ನೀವು ಲೆಫ್ಟ್ ಟ್ರ್ಯಾಕಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಬೈಕ್ನವ್ರು ಅಡ್ಡ ಬಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಕಾರ್ನಲ್ಲೇ ನಿಮಗೆ ಅದನ್ನ ತಡ್ಕೊಳಕ್ಕಾಗ್ತಿಲ್ಲ ಅಂತಂದರೆ ಇನ್ನು ಲಾರಿಯವ್ರು ನಮ್ಗೆ ಎಷ್ಟು ಬೇಜಾರಾಗಬೇಡ, ಅದು ಗೂಡ್ಸ್ ಹಾಕ್ಕೊಂಡು ಟನ್ನೇಜ್ ಹಾಕೊಂಡು ಹೋಗ್ತಿರೋಂಥ ಡ್ರೈವರ್ಗಳಿಗೆ. ಇವರಿಬ್ಬರು ನೋಡ್ರಿ ಆರಾಮಾಗಿ ಬೈಕ್ನ ಮಾತಾಡ್ಕೊಂಡು ರೋಡ್ರಲ್ಲೇ ಹೋಗ್ತಾ ಇದ್ದಾರೆ, ಸೆಂಟ್ರ್ ಟ್ರ್ಯಾಕ್ನಲ್ಲೇ ಹೋಗ್ತಾ ಇದ್ದಾರೆ. ನಾವು ಇವ್ರ ಹಿಂದ್ಗಡೆ ಸ್ಲೋ ಮಾಡಿಕೊಂಡು ಬ್ರೇಕ್ ಹಾಕ್ಕೊಂಡು ಹಾರನ್ ಮಾಡಿಕೊಂಡು ಹೋಗಬೇಕು. ಇವರು ಬಲಗಡೆ ಟ್ರ್ಯಾಕಲ್ಲಿ ಜುಮ್ ಅಂತ AC ಹಾಕೊಂಡು ಕಾರಲ್ಲಿ ಓಡಾಕ್ತಾರಂತೆ. ಅಕಸ್ಮಾತ್ ಇವರಿಬ್ರು ಏನಾರು ರೋಡಲ್ಲಿ ಅಪ್ಪಿ ಬಿದ್ದರೆ ಏನು ಕತೆ? ಇಲ್ಲಿ ಬೆಳಗ್ಗೆ 1 ಅವರ್ ಸಂಜೆ 1 ಅವರ್ ಕಾರ್ ಓಡಿಸೋಕ್ಕೆ ಮರೆಯ ನೀನು ಈ ಥರ ಮೆಸೇಜ್ ಹಾಕಿದ್ಯಾ? ಇನ್ನು ಒಂದು ದಿನಕ್ಕೆ 400ರಿಂದ 500 ಕಿಲೋಮೀಟ್ರ್ ಲಾರಿ ಓಡಿಸೋರು, ಬಸ್ ಓಡಿಸೋರು, ಈ ರೀತಿ ಬೈಕ್ ಅವ್ರನ್ನ ಆಟೋದವ್ರನ್ನ ಒಂದು ದಿನಕ್ಕೆ ಎಷ್ಟು ಜನ ನೋಡಿರಲ್ಲ ನಾವು. ಅವ್ರೆಲ್ಲರೂ ನಾವು ಈ ರೀತಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಬೈಕಲ್ಲಿ ನಮ್ಮ ಮೈಲೇಜ್ ಏನು ಬರಬೇಡ, ಅವನ ಒಂದು ಮನಸ್ಥಿತಿ ಏನಾಗಬೇಡ. ಯೋಚನೆ ಮಾಡಿ ನೋಡಿ ನೀವೇ ಒಂದ್ಸಲ. ವೀಡಿಯೋದಲ್ಲಿ ಅರ್ಥ ಆಗ್ತದೆ ಅಂತ ಕಾಣುತ್ತೆ ನಿಮಗೆ. ಎಡಗಡೆ ಟ್ರ್ಯಾಕ್ನಲ್ಲಿ ಒಂದು ಆಟೋ ಹೋಗ್ತಾ ಇದೆ, ಒಬ್ಬ ಕಾರ್ನವರು ಭಾರಿ ಅರ್ಜೆಂಟಲ್ಲಿ ಓವರ್ಟೇಕ್ ಮಾಡ್ತಾ ಇದ್ದಾರೆ ನೋಡಿ. ಕಂಪ್ಲೀಟ್ ನನ್ನ ವೆಹಿಕಲ್ನ ಸ್ಪೀಡ್ ಸ್ಲೋ, ಆಯಿತಾ, ಕಂಪ್ಲೀಟ್ ಸ್ಲೋ. ಏಕೆಂತಂದರೆ ಈ 2 ಕಾರ್ನರ್ ಓವರ್ಟೇಕ್ ಮಾಡ್ಕೊಂಡು ಹೋದ್ಮೇಲೆ ನಾನು ಈ ಆಟೋನ ಓವರ್ಟೇಕ್ ಮಾಡೋಕ್ಕೆ ಟ್ರ್ಯಾಕ್ ಚೇಂಜ್ ಮಾಡಬೇಕು. ಇನ್ನೂ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ವೆಹಿಕಲ್ ಡ್ರೈವ್ ಮಾಡ್ತಿರುವಾಗ, ಅದು ಲಾರಿ ಆಗಿರಲಿ, ಬಸ್ ಆಗಿರಲಿ, ಯಾವ್ದಾದ್ರು ವೆಹಿಕಲ್ ಆಗಿರಲಿ, ನಮ್ಮ ಮುಂದೆ ಒಂದು 2 ವೀಲರ್ ಹೋಗ್ತಾ ಇರಲಿ, ಅವರು ರೋಡ್ ಸೈಡ್ನಲ್ಲೇ ಹೋಗ್ತಾರೋ ಕೂಡ ಸಡನ್ನಾಗಿ ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡಲ್ಲ ಯಾರು. ಯಾಕೆಂತಂದರೆ 2 ವೀಲರು ಯಾವಾಗ ಬೇಕಾದ್ರೂ ಬ್ಯಾಲೆನ್ಸ್ ತಪ್ಪೋದು, ಏನು ಬೇಕಾದ್ರೂ ಆಗ್ಬೋದು ಅನ್ನೋ ಭಯ ಡ್ರೈವರಲ್ಲಿ ಇರ್ತದೆ. ಏನು ಮಾಡ್ತಾರೆ, ಅವ್ರಿಗೆ ಕ್ಲಿಯರ್ ಆಗೋವರೆಗೂ ಸಡನ್ನಾಗಿ ಓವರ್ಟೇಕ್ ಮಾಡೋಕ್ಕೆ ಹೋಗೋದಿಲ್ಲ. ಡಿಸ್ಟೆನ್ಸ್ ತೊಗೊಂಡೇ ಯಾವತ್ತೂ ವೆಹಿಕಲ್ನ ಡ್ರೈವ್ ಮಾಡೋಕ್ಕೆ ಹೋಗಿರೋದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಸರಿ ಆಯಿತು, ನೀವು ಹೇಳ್ದಾಗೆ ಹೈವೇನಲ್ಲಿ ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, 2 ವೀಲರ್ನವರ ತೊಂದರೆ ಇಲ್ಲ. ನಾವು 2ನೇ ಟ್ರ್ಯಾಕಲ್ಲೇ ಬಂದು ಒಂದು ಸಿಟಿ ಒಡೆ ಎಂಟ್ರಿ ಆಗಬೇಕಾದ್ರೆ ನೋಡಿ ಈ ಥರ ಇರ್ತದೆ. ಯಾವಾಗಲೂ ಒಂದೊಂದು ಟ್ರ್ಯಾಕ್ನಲ್ಲೂ ಒಬ್ಬೊಬ್ಬರು ಆಟೋದವರು, ಬೈಕ್ನವರು, ಜನಗಳು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗೇನು ಮಾಡೋಣ, ಇವ್ರನ್ನೆಲ್ಲರೂ ನಾವು ಕಂಟ್ರೋಲ್ ಮಾಡಿ ಫಸ್ಟ್ ಟ್ರ್ಯಾಕಿಗೆ ಬರ್ದಂಗೆ ಸೆಕೆಂಡ್ ಟ್ರ್ಯಾಕಲ್ಲೇ ನಾವು ತೊಂದರೆ ತೊಗೊಂಡೇ ವೆಹಿಕಲ್ನ ಡ್ರೈವ್ ಮಾಡಬೇಕು. ಕಾನೂನು ಹೇಳ್ಬಿಟ್ಟಿದೆಯಲ್ಲ. ಈ ವಿಡಿಯೋನಲ್ಲಿ ಅಬ್ಸರ್ವ್ ಮಾಡಿ ನೀವು, ಇದು 3 ಟ್ರ್ಯಾಕ್ ಇರುವಂಥ ಒಂದು ರೋಡು. ಈ ಟ್ರ್ಯಾಕ್ನಲ್ಲಿ ನಾವು 3ನೇ ಟ್ರ್ಯಾಕಲ್ಲೇ ಹೋಗೋಣ ಅಂತ ಟ್ರೈ ಮಾಡಿದ್ರೆ ಯಾವ ರೀತಿ ತೊಂದರೆಗಳಾಗುತ್ತೆ ಅಂತ. ಬೈಕ್ನವರು ಫಸ್ಟು ನಾನು ಬೈಕ್ನ ಓವರ್ಟೇಕ್ ಮಾಡೋಕ್ಕೆ ಎಷ್ಟು ಏರಿಯಾ ಕವರ್ ಮಾಡ್ತಾ ಇದ್ದೀನಿ ಅಂತೇಳಿ, ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಒಂದು ಲಾರಿ ಕರೆಕ್ಟಾಗಿ ಅವರು 3ನೇ ಟ್ರ್ಯಾಕಲ್ಲೇ ಹೋಗ್ತಾ ಇದ್ದಾರೆ. ಸೊ ಈ ಲಾರಿನ ಓವರ್ಟೇಕ್ ಮಾಡಬೇಕು ಅಂತ ಮತ್ತೆ ನಾನು 3ನೇ ಟ್ರ್ಯಾಕಿಂದ ಸೆಕೆಂಡ್ ಟ್ರ್ಯಾಕಿಗೆ ಬಂದು ಓವರ್ಟೇಕ್ನ ಮಾಡ್ತಾಯಿದ್ದೀನಿ. ಸೊ ಇದನ್ನು ಮುಗಿಸಿ ನಾನು ನೆಕ್ಸ್ಟು ಮತ್ತೆ ನಾನು 3ನೇ ಟ್ರ್ಯಾಕಿಗೆ ಬಂದೆ. ಅದಾದ ನಂತರ ಇನ್ನೊಂದು ಆಟೋ ರಿಕ್ಷಾ. ಸೊ ಇದನ್ನು ಓವರ್ಟೇಕ್ ಮಾಡೋಕ್ಕೆ ಮತ್ತೆ ನಾನು ಟ್ರ್ಯಾಕ್ನ ಚೇಂಜ್ ಮಾಡಬೇಕು. ಇದು ಸರಿಯಾಗಿ ಕಾಣ್ತಾ ಇದೆಯಾ ನಿಮಗೇನೆ? ಇದೇ ರೀತಿ ಪ್ರತಿ ಸಲನೂ ಒಂದೊಂದು ವೆಹಿಕಲ್ನ ನಾವು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇರೋದು ನಿಮಗೆ ಈ ವಿಡಿಯೋದಲ್ಲಾದ್ರೂ ಚೆನ್ನಾಗಿ ಕಾಣ್ತಾ ಇದೆಯಾ? ಯೋಚನೆ ಮಾಡಿ ನೋಡಿ. ಸಾಹೇಬರು ನಮ್ಮ ವಿಡಿಯೋನ ನೋಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ. ನೋಡಿ ಸರ್, ಇದನ್ನೆಲ್ಲ ನೀವು ಹೇಳ್ದಾಗೆ ಕಾನೂನು ಪ್ರಕಾರ ಹೆವಿ ವೆಹಿಕಲ್ಲು ಸೆಕೆಂಡ್ ಟ್ರ್ಯಾಕ್, 3rd ಟ್ರ್ಯಾಕಲ್ಲೇ ಹೋಗಬೇಕು ಅಂತಂದರೆ ಇಲ್ಲೇನು ನಿಮ್ಮನ್ನ ತೊಂದರೆ ತೋರಿಸಿದೆ, ಈ ತೊಂದರೆಗಳನ್ನೆಲ್ಲ ಫಸ್ಟು ಅವರು ಕ್ಲಿಯರ್ ಮಾಡಬೇಕು ಅಂದರೆ ಅವ್ರು ಯಾರು ರೋಡಲ್ಲಿ ಬರಬಾರ್ದು ಅಂತೇನಲ್ಲ, ಅವರಿಗೆ ಆದಂಥ ಒಂದು ಟ್ರ್ಯಾಕ್ನ ಕೊಡಬೇಕು, ಸರ್ವಿಸ್ ರೋಡ್ನ ಕೊಡಬೇಕು. ಸೊ ಬೈಕ್ನವರು ಯಾವುದೇ ರೀತಿಯ ಹೆವಿ ವೆಹಿಕಲ್ಸ್ ಕಾಲ್ಗೆ ಸಿಗಾಕೊಳ್ದಿರಂಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಮಗೆ ಸೇಫ್ ಆದರೆ ಮಾತ್ರನೇ ನಮ್ಮ ಟ್ರ್ಯಾಕಲ್ಲಿ ನಾವು ಹೋಗೋಕ್ಕಾಗೋದು. ಇಲ್ಲ ಹೆಚ್ಚು ಕಮ್ಮಿ ಆದರೆ ಯಾರು ಪಬ್ಲಿಕ್ ಬಂದು ನಮ್ಮನ್ನ ಬಿಡಿಸ್ಬೇಕು. ನನ್ನ ಅನುಭವದ ಪ್ರಕಾರ ನಾನು ಹಾರನ್ ಮಾಡಿ ಇಲ್ಲಿವರೆಗೂ ಒಬ್ಬ ಬೈಕ್ನವನು ಮಿರರ್ ನೋಡಿರೋದು ನೋಡಿಲ್ಲ. ಅದರಲ್ಲಿ ಎಷ್ಟೋ ಬೈಕ್ಗಳಿಗೆ ಮಿರರ್ಗಳೇ ಇಲ್ಲ. ನಿಮಗೆ ನಾನು ಆಗಲೇ ಹೇಳ್ದಾಗೆ 3ನೇ ಟ್ರ್ಯಾಕ್ ಇರೋಂಥ ರೋಡ್ ಆದರೂ ಅಷ್ಟೇ ಬೈಕ್ನವ್ನು ಮುಂದೆ ಹೋಗ್ತಾ ಇದ್ರೆ ನೋಡಿ, ಸೆಂಟ್ರ್ ಟ್ರ್ಯಾಕಲ್ಲಿ ಒಂದು ಲಾರಿ ಬರ್ತಾ ಇದೆ,
ಓವರ್ಟೇಕ್ ಮಾಡಬೇಕು ಬೈಕ್ನ ಅಂತಂದರೆ ಒಂದು ಲಾರಿ ಹೋಗಬೇಕು, ಅಲ್ಲಿವರೆಗೂ ನಾನು ಸ್ಪೀಡ್ ಕಂಟ್ರೋಲ್ ಮಾಡಬೇಕು, ಇಲ್ಲ ಅಂತಂದರೆ ಲಾರಿಗೆ ಏನಾದ್ರು ತೊಂದರೆ ಇಲ್ಲ ಅಂತೇಳಿ ನಾನು ಓವರ್ಟೇಕ್ನ ಮಾಡಬೇಕು. ರಸ್ತೆಯಲ್ಲಿ ಯಾವಾಗ್ಲೂ ದೊಡ್ಡ ವೆಹಿಕಲ್ಗೆ ಅಡ್ಡ ಬರುವಂಥ ವೆಹಿಕಲ್ಗಳು ಇರೋವರೆಗೂ ಒಂದೇ ಒಂದು ಟ್ರ್ಯಾಕ್ನಲ್ಲಿ ವೆಹಿಕಲ್ನ ಡ್ರೈವ್ ಮಾಡಬೇಕು ಅನ್ನೋದು ಆಗದಿರೋ ಕೆಲಸ. ಯಾಕೆಂತಂದರೆ ಇವಾಗ ಅಬ್ಸರ್ವ್ ಮಾಡಿ, ಮುಂದೆ ಒಂದು JCB ಹೋಗ್ತಾ ಇದೆ, ನಾನು ಸೆಂಟ್ರ್ ಟ್ರ್ಯಾಕ್ನಲ್ಲಿ ಹೋಗ್ತಾ ಇದ್ದೀನಿ. ಕಾರ್ನವ್ರು ಅರ್ಜೆಂಟ್ಗೆ ಲೆಫ್ಟಲ್ಲೇ ಓವರ್ಟೇಕ್ ಮಾಡ್ಕೊಂಡು ಹೋದರು. ಸೆಂಟ್ರ್ ಟ್ರ್ಯಾಕಲ್ಲೂ ಥರ್ಡ್ ಟ್ರ್ಯಾಕ್ನಲ್ಲೂ ವೆಹಿಕಲ್ ಹೋಗ್ತಾ ಇದೆ, ನಾನು ಕೂಡ ನನ್ನ ಟ್ರ್ಯಾಕ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸಾಹೇಬರು ಹೇಳ್ದಾಗೆ ಹೆವಿ ವೆಹಿಕಲ್ಲು ಹೆವಿ ಟ್ರ್ಯಾಕಲ್ಲೇ ಹೋಗಬೇಕು, ಕಾರ್ ಟ್ರ್ಯಾಕಲ್ಲೇ ಹೋಗಬೇಕು ಅಂತಂದರೆ ರಸ್ತೆ ಈ ರೀತಿ ಇರಬೇಕು. ನಾನು ಅವ್ರಿಗೆ ಕಮೆಂಟಲ್ಲೇ ಹೇಳಿದ್ದೆ, ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಥರ ಆದರೆ ಹೆವಿ ವೆಹಿಕಲ್ಲು 3ನೇ ಟ್ರ್ಯಾಕಲ್ಲೇ ಆರಾಮಾಗಿ ಹೋಗುತ್ತೆ ಸರ್ ಅಂತ. ಬಟ್ ಅವ್ರು ವಾದ ಮಾಡಿದ್ರು. ವೀಡಿಯೋ ಮಾಡಿ ತೋರಿಸ್ತೀನಿ ಸರ್ ನಿಮಗೆ ಅಂತ ಹೇಳಿದೆ. ನೋಡಿ, ಈ ರಸ್ತೆಯಲ್ಲಿ ಯಾವುದೇ ರೀತಿಯ ಹೆವಿ ವೆಹಿಕಲ್ಗಳು ಫಸ್ಟ್ ಟ್ರ್ಯಾಕ್ಗೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಅದು ತಕ್ಕನಾದ ಫೈನ್ ಇದೆ ಮತ್ತು ಅದು ತಕ್ಕನಾದ ರೋಡ್ ಅಗಲ ಇದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆರಾಮಾಗಿ ಫಸ್ಟ್ ಟ್ರ್ಯಾಕ್ ಬಿಟ್ಟು ಲಾಸ್ಟ್ ಟ್ರ್ಯಾಕ್ ಅಂದರೆ 4th ಟ್ರ್ಯಾಕ್ 3rd ಟ್ರ್ಯಾಕ್ನಲ್ಲೇ ಹೆವಿ ವೆಹಿಕಲ್ನ ಡ್ರೈವ್ ಮಾಡ್ಬೋದು. ಇಷ್ಟು ಹೊತ್ತು ನಾನು ತೋರಿಸಿದಂಥ ವೀಡಿಯೋನಲ್ಲಿ ಈ ಸೌಲಭ್ಯಗಳು ಇದೆಯಾ ಒಂದು ಸಲ ನೀವೇ ಯೋಚನೆ ಮಾಡಿ. ಈ ರಸ್ತೆಯಲ್ಲಿ ನೋಡಿ, ಹೆವಿ ವೆಹಿಕಲ್ ಅವನದೇ ಆದಂಥ ಟ್ರ್ಯಾಕ್ನಲ್ಲಿ ಹೋಗ್ತಾ ಇದ್ದಾನೆ, ಅವನಿಂದ ಯಾರಿಗಾರು ತೊಂದರೆ ಇದೆಯಾ? ಏನೂ ತೊಂದರೆ ಇಲ್ಲ. ನಾನು ಕೂಡ ಆರಾಮಾಗಿ ಟ್ರ್ಯಾಕ್ ಚೇಂಜ್ ಮಾಡಿದೆ, ಓವರ್ಟೇಕ್ನ ಮಾಡ್ತಾ ಇದ್ದೀನಿ, ಆರಾಮಾಗಿ ಓವರ್ಟೇಕ್ ಮಾಡಿದೆ. ನಾನು ಓವರ್ಟೇಕ್ ಮಾಡೋಕ್ರೆ ಇನ್ನೊಬ್ರಿಗೆ ಯಾರಿಗೂ ತೊಂದರೆ ಆಗಿಲ್ಲ. ಹೇಗಿದೆ ಸ್ವಾಮಿ ರಸ್ತೆ? ನೀವು ಹೋಗ್ತಾ ಇರೋ ರಸ್ತೆ ಇದೇ ಥರ ಇದೆಯಾ? ಇದೇ ಥರ ರಸ್ತೆ ಇದ್ದು ಹೆವಿ ವೆಹಿಕಲ್ಸನ್ನು ರೈಟ್ ಟ್ರ್ಯಾಕಲ್ಲಿ ಹೋಗ್ತಿದ್ದಾನೆ ಅಂತಂದರೆ ಕಾನೂನು ಅವಾಗ ಮಾತಾಡಿ.